ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ, ಆದರ್ಶ ವಿದ್ಯಾಲಯ ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದ ವಿಜ್ಞಾನ ವಿಷಯದ ಮೇಲಿನ ಪ್ರಶ್ನೆಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಓಕೆ ವಿಡಿಯೋ ಪ್ರಾರಂಭಿಸೋಣ. ಇಲ್ಲಿ ಮೊದಲನೆಯ ಪ್ರಶ್ನೆ, ನೀರಿನ ಅಣುಸೂತ್ರ. ಇಲ್ಲಿ ಆಪ್ಷನ್ಸ್ಗಳು ACH, O, H2O, HO ಅಂತ ಇದೆ. ಇಲ್ಲಿ ನೀರಿನ ಅಣುಸೂತ್ರ ಸಿ ಆಪ್ಷನ್ ಇದೆ ನೋಡಿ, H2O ಆಗುತ್ತದೆ. ಇನ್ನು ಪ್ರಚುರ ಶಕ್ತಿ ಮತ್ತು ಚಲನ ಶಕ್ತಿಗಳ ಒಟ್ಟು ಮೊತ್ತದ ಹೆಸರು. ಯಾಂತ್ರಿಕ ಶಕ್ತಿ, ಸೌರಶಕ್ತಿ, ಪವನ ಶಕ್ತಿ, ಉಷ್ಣ ಶಕ್ತಿ. ಇಲ್ಲಿ ಪ್ರಚುರ ಶಕ್ತಿ ಮತ್ತು ಚಲನ ಶಕ್ತಿಗಳನ್ನು ಒಟ್ಟುಗೂಡಿಸಿದಾಗ ಅದೊಂದು ಯಾಂತ್ರಿಕ ಶಕ್ತಿ ಆಗುತ್ತದೆ. ಎ ಆಪ್ಷನ್ ಸರಿಯಾದ ಆನ್ಸರ್. ಸೂರ್ಯನಿಗೆ ಅತ್ಯಂತ ಹತ್ತಿರವಿರುವ ಗ್ರಹ. ಇಲ್ಲಿ ಶುಕ್ರ ಗ್ರಹ, ಬುಧ ಗ್ರಹ, ಗುರು ಗ್ರಹ, ಭೂಮಿ. ಇಲ್ಲಿ ಸೂರ್ಯನಿಗೆ ಅತ್ಯಂತ ಹತ್ತಿರವಿರುವುದು ಇಲ್ಲಿ ಬುಧ ಗ್ರಹ ಆಗಿದೆ. ಬಿ ಆಪ್ಷನ್. ಮೀನು, ಮಾಂಸ ಮತ್ತು ಹಾಲನ್ನು ಅತಿ ಕಡಿಮೆ ಉಷ್ಣತೆಯಲ್ಲಿ ಸಂಗ್ರಹಿಸಿ ರಕ್ಷಿಸುತ್ತಾರೆ. ಇದನ್ನು ಏನಂತಾರೆ? ಇಲ್ಲಿ ಶೀತ ಸಂಗ್ರಹಣೆ, ಉಷ್ಣ ಸಂಗ್ರಹಣೆ, ಫಾಸ್ಟ್ ಫುಡ್ ಮತ್ತು ಇಲ್ಲಿ ಫಂಕ್ ಫುಡ್ ಅಂತಿದೆ. ಇಲ್ಲಿ ಶೀತ ಸಂಗ್ರಹಣೆ ಆಗುತ್ತದೆ. ಇದು ಎ ಆಪ್ಷನ್. ಇನ್ನು ನೆಕ್ಸ್ಟು, ಇದು ಸಸ್ಯಜನ್ಯ ಉತ್ಪನ್ನವಾಗಿದೆ. ಹತ್ತಿ, ರೇಷ್ಮೆ, ಕಬ್ಬಿಣ, ಪ್ಲಾಸ್ಟಿಕ್. ಇಲ್ಲಿ ಹತ್ತಿ ಎನ್ನುವುದು ಒಂದು ಸಸ್ಯಜನ್ಯ ಉತ್ಪನ್ನವಾಗಿದೆ. ವಂಶವೃಕ್ಷದಲ್ಲಿ ಬಳಸುವ ಈ ಸಂಕೇತವನ್ನು ಹೆಸರಿಸಿ. ಇಲ್ಲಿ ಹೆಣ್ಣು, ಹೆಂಡತಿ ಮತ್ತು ಗಂಡ, ಗಂಡ ಮತ್ತು ಹೆಂಡತಿ, ಗಂಡು ಅಂತಿದೆ. ಇಲ್ಲಿ ಬಿ ಆಪ್ಷನ್ ಹೆಂಡತಿ ಮತ್ತು ಗಂಡ ಆಗುತ್ತದೆ. ಇಟ್ಟಿಗೆ, ಘನ ಆದರೆ ಹಾಲು. ಇದು ಆಪ್ಷನ್ಸ್ಗಳು ನೋಡಿ, ದ್ರವ, ಅನಿಲ, ಕಬ್ಬಿಣ, ಘನ ಅಂತಿದೆ. ಇಲ್ಲಿ ಆಪ್ಷನ್ ಎ ದ್ರವ ಆಗುತ್ತದೆ. ಈ ವಸ್ತುವು ನೀರಿನ ಮೇಲೆ ತೇಲುತ್ತದೆ. ಬಲೂನು, ಪುಸ್ತಕ, ತಾಮ್ರದ ತಂತಿ, ಕಬ್ಬಿಣದ ಮೊಳೆ. ಇಲ್ಲಿ ಬಲೂನು ನೀರಿನ ಮೇಲೆ ತೇಲುತ್ತದೆ. ಎ ಆಪ್ಷನ್. ಜೀವಿಗಳ ಮೂಲ ರಚನೆ ಇವುಗಳಿಂದಾಗಿದೆ. ರಕ್ತ, ಮಾಂಸಖಂಡ, ಮೂಳೆ, ಜೀವಕೋಶ. ಇಲ್ಲಿ ಜೀವಕೋಶಗಳಿಂದ ಜೀವಿಗಳ ರಚನೆ ಆಗಿದೆ. ಡಿ ಆಪ್ಷನ್ ಆಗುತ್ತದೆ. ಇದು ನವೀಕರಿಸಬಹುದಾದ ಸಂಪನ್ಮೂಲ. ಪೆಟ್ರೋಲಿಯಂ, ಡೀಸೆಲ್, ಸೌರಶಕ್ತಿ, ಕಲ್ಲಿದ್ದಲು. ಇಲ್ಲಿ ಈ ಮೂರು ಆಪ್ಷನ್ಸ್ಗಳು ನೋಡಬಹುದು. ಪೆಟ್ರೋಲ್, ಡೀಸೆಲ್, ಕಲ್ಲಿದ್ದಲು ಇವು ನವೀಕರಿಸಲಾಗದ ಸಂಪನ್ಮೂಲಗಳಾಗಿವೆ. ಸೌರಶಕ್ತಿ ನವೀಕರಿಸಬಹುದಾದ ಸಂಪನ್ಮೂಲ. ಸಿ ಆಪ್ಷನ್ ಆಗುತ್ತದೆ. ಕೋವಿಡ್-19 ಸೋಂಕು ಇದರಿಂದ ಉಂಟಾಗುತ್ತದೆ. ಪಾಚಿ, ಶಿಲೀಂಧ್ರ, ಕೊರೋನಾ ವೈರಸ್, ಬ್ಯಾಕ್ಟೀರಿಯಾ. ಇಲ್ಲಿ ಸಿ ಆಪ್ಷನ್ ಕೊರೋನಾ ವೈರಸ್ ಆಗುತ್ತದೆ. ಸೂರ್ಯನ ಕಿರಣಗಳು ನಮ್ಮ ದೇಹದಲ್ಲಿ ಯಾವ ಜೀವಸತ್ವವನ್ನು ಉತ್ಪಾದಿಸಲು ಸಹಾಯ ಮಾಡುತ್ತವೆ? ಜೀವಸತ್ವ ಬಿ, ಜೀವಸತ್ವ ಸಿ, ಜೀವಸತ್ವ ಡಿ, ಜೀವಸತ್ವ ಎ. ಇಲ್ಲಿ ಜೀವಸತ್ವ ಡಿ. ಇದರಿಂದಾಗಿ ಸೂರ್ಯನ ಕಿರಣಗಳು ನಮ್ಮ ದೇಹದಲ್ಲಿ ಜೀವಸತ್ವ ಡಿ ಯನ್ನು ಉತ್ಪಾದಿಸಲು ಸಹಾಯ ಮಾಡ್ತವೆ. ನಮ್ಮ ದೇಹದಲ್ಲಿ ಇರುವ ಮೂಳೆಗಳ ಸಂಖ್ಯೆ 206, 200, 600, 210. ಇಲ್ಲಿ ಆಪ್ಷನ್ 206. ಬಹುವಾರ್ಷಿಕ ಸಸ್ಯಗಳಿಗೆ ಉದಾಹರಣೆ. ರಾಗಿ, ಗೋಧಿ, ಮಾವು, ಜೋಳ. ಇಲ್ಲಿ ಬಹುವಾರ್ಷಿಕ ಸಸ್ಯಗಳಿಗೆ ಉದಾಹರಣೆ ಯಾವುದು ಅಂದರೆ ಮಾವು ಆಗುತ್ತದೆ. ಒಂದು ಜೇನುನೊಣವು ತನ್ನ ಒಂದು ಸಂಗ್ರಹಣಾ ಸಂಚಾರದಲ್ಲಿ ಹೂಗಳಿಗೆ ಭೇಟಿ ಕೊಡುತ್ತದೆ. ಇಲ್ಲಿ ಆಪ್ಷನ್ಸ್ಗಳು ನೋಡಬಹುದು. 70ರಿಂದ 100, 50ರಿಂದ 100, 80ರಿಂದ 100 ಮತ್ತು 100ರಿಂದ 200 ಅಂತಿದೆ. ಇಲ್ಲಿ ಆಪ್ಷನ್ಸ್ಗಳನ್ನು ನೋಡಿದಾಗ 50ರಿಂದ 100 ಹೂಗಳಿಗೆ ಭೇಟಿ ಕೊಡುತ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. ಇಲ್ಲಿ ಒಟ್ಟಾರೆಯಾಗಿರುವಂತಹ ಇಷ್ಟು ಪ್ರಶ್ನೆಗಳಲ್ಲಿ ತಾವು ಸ್ವಲ್ಪ ನೋಡ್ಬೋದು. ಇಲ್ಲಿ ಭೂಕವಚದ ಕೆಳಗೆ ಸಂಗ್ರಹಗೊಂಡಿರುವ ಅಂತರ್ಜಲವು ಒತ್ತಡದಿಂದಾಗಿ ರಂಧ್ರಗಳ ಮೂಲಕ ಹೊರಹೊಮ್ಮುತ್ತದೆ. ಇದನ್ನು ಎನ್ನುತ್ತಾರೆ? ಕೆರೆ, ಅಣೆಕಟ್ಟು, ಜಲಾಶಯ, ಚಿಲುಮೆ ಮತ್ತು ಬಾವಿ ಅಂತಿದೆ. ಇಲ್ಲಿ ಚಿಲುಮೆ ಆಗುತ್ತದೆ. ಸಿ ಆಪ್ಷನ್. ಇನ್ನು ನೆಕ್ಸ್ಟ್ ಪ್ರಶ್ನೆ, ವಿಟಮಿನ್ ಪೋಷಕಾಂಶಗಳು ಹೆಚ್ಚಾಗಿರುವ ಆಹಾರ ಪದಾರ್ಥಗಳು. ರಾಗಿ, ಗೋಧಿ, ಜೋಳ, ಶೇಂಗಾ, ಮಾಂಸ, ಮೀನು, ಅವರೆಕಾಯಿ, ತೊಗರಿ, ಹೆಸರುಕಾಳು. ಡಿ ಆಪ್ಷನ್ ತರಕಾರಿ, ಹಣ್ಣುಗಳು, ನಿಂಬೆ. ಇಲ್ಲಿ ವಿಟಮಿನ್ಸ್ಗಳು ಇರುವುದು ಯಾವುದು ಅಂದರೆ ತರಕಾರಿ, ಹಣ್ಣುಗಳು ಮತ್ತು ನಿಂಬೆಯಲ್ಲಿ ಜಾಸ್ತಿ ಇರುತ್ತದೆ. ಹಾಗಾಗಿ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಆಮೆಯ ಸರಾಸರಿ ಜೀವಿತಾವಧಿ 80 ವರ್ಷ, 150 ವರ್ಷ, 70ರಿಂದ 80 ವರ್ಷ ಹಾಗೂ 70 ವರ್ಷ. ಇಲ್ಲಿ ಆಮೆಯ ಒಟ್ಟು ಸರಾಸರಿ ಎಷ್ಟು ಅಂದರೆ ಅದು 150 ವರ್ಷಗಳು. ಬಿ ಆಪ್ಷನ್. ಕ್ರೀಡೆಯಿಂದ ಆಗುವ ಪ್ರಯೋಜನ. ಸುಸ್ತು, ಉತ್ತಮ ಆರೋಗ್ಯ, ಕಾಯಿಲೆ, ಆಲಸ್ಯ. ಇಲ್ಲಿ ಉತ್ತಮ ಆರೋಗ್ಯ. ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವ ಅನಿಲ ಯಾವುದು? ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್, ನೈಟ್ರೋಜನ್. ಇಲ್ಲಿ ಡಿ ಆಪ್ಷನ್ ನೈಟ್ರೋಜನ್ ಆಗುತ್ತದೆ. ಇವು ವಿಜ್ಞಾನ ವಿಷಯ ಅಥವಾ ಪರಿಸರ ಅಧ್ಯಯನ ವಿಷಯದ ಮೇಲೆ ಕೇಳಬಹುದಾದ ಮಾದರಿ ಪ್ರಶ್ನೆಗಳಾಗಿರುತ್ತವೆ. ಹಾಗಾಗಿ ಇವುಗಳನ್ನು